ಹಲೋ, ಗುಡ್ ಮಾರ್ನಿಂಗ್ ಸೂರ್ಯ. ಪಕ್ಷಿಗಳಿಗೆ ಅಕ್ಕಿ ದೋಸೆ ತಿಂದ್ಬಿಟ್ಟು ಬ್ಯಾಗೆಲ್ಲ ಎತ್ಕೊಂಡು ಪಟ ಅಂತ ಸ್ಟೆಪ್ ಇಳ್ಕೊಂಡು ರೋಡಲ್ಲಿ ನಡ್ಕೊಂಡು ಕೀಲಂಬಾಕಮ್ಮಲ್ಲಿರೋ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಶಂಕರಿ ಮೇಡಮ್ ಜೊತೆ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ತಿರುವಣ್ಣಾಮಲೆಯಲ್ಲಿ ಇರೋ ಅರುಣಾಚಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿರೋ ಒಂದು ಪುಟಾಣಿ ಗ್ರಾಮದಲ್ಲಿ ನನ್ನ ಬ್ರೈಡ್ ಇದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ಇವರೇ ನನ್ನ ಬ್ರೈಡು. ಈಗಷ್ಟೇ ಜಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ನನಗೆ ಈ ಮೇಕಪ್ಪು ತುಂಬಾ ಚಾಲೆಂಜಿಂಗಾಗಿತ್ತು. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ, ಬೆವರುತ್ತೆ ಅಲ್ಲಿ, ತುಂಬಾ ಸೆಕೆ ಅಂದರೆ ಸೆಕೆ, ಸಮ್ಮರ್ ಇದೆ. ಮತ್ತು ನನಗೆ ಚಾಲೆಂಜಿಂಗಾಗಿತ್ತು. ಯಾಕೆ ಅಂದರೆ ಲಾಸ್ಟ್ ಟೈಮು ಯಾರೋ ಅವ್ರಿಗೆ ಮೇಕಪ್ ಮಾಡಿದವರು ಸರಿಯಾಗಿ ಮಾಡಿರಲಿಲ್ವಂತೆ. ಎಲ್ಲರೂ ನನ್ನ ಮೇಲೆ ಒಂದೇ ಪ್ರೆಷರು, ಕ್ಲೀನಾಗಿ ಮಾಡಿಕೊಡ್ಬೇಕು. ಈ ಥರ ಕಾರಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ, ಹೋಗಿ ಬರೋವರೆಗೂ ಸ್ಟೇ ಆಗಿರಬೇಕು, ಅದು ಹೋಗಬಾರ್ದು ಅಂತ ಅವ್ರ ಮನೆಯವರು, ಅಪ್ಪ ಅಮ್ಮ ಎಲ್ಲರೂ ಹೇಳಿದ್ರು. ಅದು ಅಲ್ಲದೆ ಇವರ ತಂದೆ ಬಂದುಬಿಟ್ಟು ಹೂವು ಮಾರ್ಕೊಂಡು ಮತ್ತು ಭತ್ತ ನೆಲ್ಲು ಬೆಳೀತಾರೆ, ತುಂಬಾ ಬಡವರು. ಆದರೆ ನಮಗೆ ಈ ಊರಲ್ಲಿ ಚೆನ್ನಾಗಿ ನನ್ನ ಮಗಳನ್ನ ರೆಡಿ ಮಾಡಿ ಜನಗಳ ಮುಂದೆ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಹೇಳಿದರು. ಸರಿ, ಇದೊಂದು 4 ಗಂಟೆಗೆ ಮಾಡಿದ ಮೇಕಪ್ಪು. ಸಂಜೆ ಮಾರ್ನಿಂಗು 2:30-3 ಗಂಟೆ ಆಗ್ತಾಯಿದೆ. ಅವರೇ ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ರು. ಇನ್ನೊಂದು ಲೆಹಂಗಾದಲ್ಲಿ ಒಂದು ಲುಕ್ ಬೇಕು ಅಂತ ಅವರೇ ಜ್ಯುವೆಲ್ಸು ಲೆಹಂಗಾ ಎಲ್ಲ ಹಾಕ್ಕೊಂಡಿದ್ರು. ಸೇಮ್ ಮೇಕಪ್ಪು, ಅಲ್ಲಿವರೆಗೂ ಸ್ಟೇ ಆಗಿತ್ತು. ಎಲ್ಲರಿಗೂ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿಕೊಟ್ಟೆ ಅಂತ ಖುಷಿಯಿಂದ ನನಗೆ ವಿಶ್ ಮಾಡಿದ್ರು ಪ್ರತಿಯೊಬ್ಬರು. ಕಮ್ಮಿ ಬಜೆಟಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಯಾ, ತುಂಬ ಥ್ಯಾಂಕ್ಸ್ ಅಂತ ಎಲ್ಲರೂ ವಿಶ್ ಮಾಡಿ ಹೊಗಳಿದ್ರು. ಅಲ್ಲಿಂದ ಅರುಣಾಚಲೇಶ್ವರನ ದರ್ಶನ ಮಾಡೋಣ ಅಂತ ಬಂದೆ. 4 to 5 hours ಆಗುತ್ತೆ, ವೀಕೆಂಡ್ ಇರೋದ್ರಿಂದ ಆಗೋದೆಲ್ಲ ದರ್ಶನ ಅಂದರು. ಸರಿ, ಗೋಪುರಕ್ಕೆ ದರ್ಶನ ಮಾಡಿ ಅರುಣಾಚಲೇಶ್ವರನ ಹತ್ರ ಬೇಡ್ಕೊಂಡು ಮುಂದಿನ ಸಲ ಬಂದು ನಾನು ನಿನ್ನ ದರ್ಶನ ತೊಗೋತೀನಪ್ಪ ಅಂತ ಅಲ್ಲಿಂದ ಹೊರಟು ಚೆನ್ನೈಗೆ ಬಂದೆ. ಬಾಯ್.